ಹಿಂದಿನ ಬಿಜೆಪಿ ಸರ್ಕಾರ ಕೋವಿಡ್ ಹೆಸರಲ್ಲಿ ಒಂದು ಹಗರಣವನ್ನೇ ಮಾಡಿತ್ತಾ. ಒಂದು ಮಹಾಮಾರಿ ಇಡೀ ವಿಶ್ವವನ್ನೇ ಆವರಿಸಿಕೊಂಡು ಒಂದು ಕಡೆ ಅಪ್ಪನನ್ನು ತಿಂದು ಹಾಕ್ತಾ ಇತ್ತು, ಅಮ್ಮನನ್ನು ತಿಂದು ಹಾಕ್ತಾ ಇತ್ತು, ಮಕ್ಕಳು ತಿಂದು ಹಾಕ್ತಾ ಇತ್ತು, ಸಹೋದರನ ತಿಂದು ಹಾಕ್ತಾ ಇತ್ತು, ಗಂಡನನ್ನು ತಿಂದು ಹಾಕ್ತಾ ಇತ್ತು, ಹೆಂಡತಿನ ತಿಂದು ಹಾಕ್ತಾ ಇತ್ತು, ಅಪ್ಪ ಅಮ್ಮನನ್ನು ಕಳ್ಕೊಳ್ತಾ ಇದ್ರು, ಅನೇಕ ಮಕ್ಕಳು ಅನಾಥರಾಗ್ತಾ ಇದ್ರು. ಇಂಥ ಟೈಮಲ್ಲಿ ಈ ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರ ಇದೇ ಕೋವಿಡ್ ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಹಣವನ್ನು ಲೂಟಿ ಮಾಡಿತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ನಮ್ಮ ಕರ್ನಾಟಕ ರಾಜ್ಯದ ಮಟ್ಟಿಗೆ ಕೋವಿಡ್ ಹೆಸರಲ್ಲಿ ಹಣ ಲೂಟಿಯಾಗಿತ್ತಾ? ಸಾವಿರಾರು ಕೋಟಿಗಳ ಅಕ್ರಮ ಕೋವಿಡ್ ಅನ್ನೋ ಒಂದು ಭೂತ ಇಟ್ಕೊಂಡು ಇವರು ಸುಲಿಗೆ ಮಾಡಿಬಿಟ್ಟಿದ್ರ? ಅಪಾಯದ ಕಾಲಘಟ್ಟದಲ್ಲಿ ಜನ ಎಲ್ಲ ಜೀವ ಉಳಿದ್ರೆ ಸಾಕು, ನಮಗೊಂದು 1 ಲಕ್ಷ ಕೊಡಿ, 50,000 ಕೊಡಿ, ನಮಗೊಂದು ಔಷಧಿ ಕೊಡಿ, ರೆಮ್ಡಿಸಿವಿರ್ ಕೊಡಿ, ಬ್ಲ್ಯಾಕಲ್ಲಿ ಮಾರ್ತಾ ಇದ್ದಾರೆ, 40,000 ಅಂತೆ, 50,000 ಅಂತೆ, ಅಷ್ಟು ಹಣ ಇಲ್ಲ, ನಮಗೊಂದು ಬೆಡ್ ಕೊಡಿ, ಒಂದು PPE ಕಿಟ್ ಕೊಡಿ ಅಂತ ಅಂಗಲಾಚ್ತಾ ಇದ್ದ ಕಾಲದಲ್ಲಿ ಜನಗಳ ಡಿಮ್ಯಾಂಡ್ ಇತ್ತಲ್ಲ, ಜನಗಳ ಬೇಡಿಕೆ ಇತ್ತಲ್ಲ, ಈ ಬೇಡಿಕೆಯನ್ನೇ ಅವತ್ತಿನ ಸರ್ಕಾರದ ಮಂತ್ರಿಗಳು ಎನ್ಕ್ಯಾಶ್ ಮಾಡಿಕೊಂಡ್ರ. ಸಾವಲ್ಲೂ ದುಡ್ಡು, ಟ್ರೀಟ್ಮೆಂಟ್ ಹೆಸರಲ್ಲೂ ದುಡ್ಡು, ಹೆಣದಲ್ಲೂ ದುಡ್ಡು. ಈ ಮಟ್ಟದಲ್ಲಿ ಒಂದು ದೊಡ್ಡ ದೋಖ ನಡೆದು ಹೋಗಿತ್ತಾ? ಕಮಲ ನಾಯಕರಿಗೆ ಇದೀಗ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಇದ್ದಾರಲ್ಲ, ಅವರು ಕೊಟ್ಟಿರತಕ್ಕಂಥ ವರದಿಯಿಂದ ಒಂದು ಢವ ಶುರುವಾಗ್ಬಿಟ್ಟಿತ್ತ. ಮಹಾಮಾರಿ ಇದೀಗ BJP ಪಕ್ಷವನ್ನು ಕಾಡುತ್ತಾ, ಪಕ್ಷಕ್ಕೊಂದು ಗಂಡಾಂತರವಾಗುತ್ತಾ ಇದು ಅಂತ BJP ನಾಯಕರ ಮೇಲೆ ಕೋವಿಡ್ ಹಗರಣದ ತೂಗುಗತ್ತಿ ಒಂದು ಕಡೆ ತೂಗ್ತಾ ಇದೆ. ಕ್ಯಾಬಿನೆಟ್ನ ಸಭೆಯಲ್ಲಿ ಇವತ್ತು ಕೋವಿಡ್ ಹಗರಣ ಸದ್ದು ಮಾಡ್ತಾ ಇತ್ತು. ಕೋವಿಡ್ ಕುರಿತು ವಿಚಾರಣೆ ನಡೆಸಿರೋದು ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಮಧ್ಯಂತರ ವರದಿಯ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ. ನೂರಾರು ಕೋಟಿಗಳ ಅವ್ಯವಹಾರದ ಬಗ್ಗೆ ಸಂಪುಟ ಸಭೆಯಲ್ಲಿ ಪ್ರಸ್ತಾಪ ಕೂಡ ಆಗಿದೆ. ಎಷ್ಟು ಕೋಟಿಗಳ ಹಗರಣ ಅವತ್ತಿಗಾಗಿತ್ತು, ಅವತ್ತಿನ ಆರೋಗ್ಯ ಮಂತ್ರಿ ಯಾರಾಗಿದ್ದರು, ಯಾವೆಲ್ಲ ರೀತಿಯಲ್ಲಿ ಕಿಟ್ಗಳ ಖರೀದಿ, ಮಾಸ್ಕ್ಗಳ ಖರೀದಿ, ಈ ಖರೀದಿಗಳ ಹೆಸರಲ್ಲಿ ಯಾವ ರೀತಿಯಲ್ಲಿ ಹೇಗಿದ್ದರೂ ಜನದ ಓಡಾಟವೇ ಇಲ್ಲ. ಅಲ್ಲೊಂದು ರೀತಿಯಲ್ಲಿ ನಿಷೇಧಾಜ್ಞೆ, ಇಲ್ಲೊಂದು ರೀತಿಯಲ್ಲಿ ನಿಷೇಧಾಜ್ಞೆ, ಕರ್ಫ್ಯೂ, ಜನತಾ ಕರ್ಫ್ಯೂ ಎಲ್ಲ ಇತ್ತಲ್ಲಪ್ಪ. ಇವೆಲ್ಲ ಲಾಕ್ಡೌನು ಇದೆಲ್ಲ ಇದ್ದಾಗ ಜನಗಳು ಓಡಾಟ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ಇವರು ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ. ಸೊ ಇದೀಗ ಸಂಪುಟ ಸಭೆಯಲ್ಲಿ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ಮಧ್ಯಂತರ ವರದಿ ಒಂದು ಕಡೆ ಪ್ರಸ್ತಾಪ ಆಗಿದೆ. ಇದರ ಪರಿಶೀಲನೆ ಮಾಡಬೇಕು ಅಂಥೇಳಿ ಹಿರಿಯ ಅಧಿಕಾರಿಗಳಿಗೆ ಅದರ ಹೊಣೆಯನ್ನು ಕೊಡಲಾಗಿದೆ. ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಅತೀಕ್ ಸೇರಿದಂತೆ ಇಬ್ಬರಿಗೆ ಇದರ ಪರಿಶೀಲನೆಯ ಹೊಣೆಯನ್ನು ವಹಿಸಲಾಗಿದೆ. 1 ತಿಂಗಳ ಒಳಗಾಗಿ ಇದನ್ನೆಲ್ಲ ಪೂರ್ತಿ ಪರಿಶೀಲಿಸಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡಬೇಕು ಅಂಥೇಳಿ ಸೂಚನೆ ಒಂದು ಕಡೆ ಹೊರಬಿದ್ದಿದೆ. ವರದಿ ನಂತರದಲ್ಲಿ BJP ಅವಧಿಯಲ್ಲಿನ ಅಕ್ರಮದ ಬಗ್ಗೆ ಕ್ರಮ ಆಗುವುದು ಫಿಕ್ಸ್. ಇದರ ಬಗ್ಗೆ ಯಾರೂ ಕೂಡ ತಡೆಯೋಕ್ಕಾಗಲ್ಲ ಅಂತ ಒಂದು ಕಡೆ ಒಂದು ಮಾತಿದೆ. ಇನ್ನೊಂದು ಕಡೆ ಇದೇ ಕೋವಿಡ್ ವಿಚಾರಕ್ಕೆ ಸಂಬಂಧ ಈಗ ಪಾಯಿಂಟ್ಸ್ ನೋಡಿಬಿಡೋಣ. ಅನಂತರದಲ್ಲಿ HK ಪಾಟೀಲ್ ಏನು ಮಾತಾಡಿದ್ದು ಅದನ್ನು ಕೂಡ ಕೇಳೋಣ. ಪಾಯಿಂಟ್ ವೈಸ್ ನಾವು ಬರೋದಾದರೆ ಇದು ಮೈಕಲ್ ಡಿ ಕುನ್ಹಾ ಅವರ ವರದಿಯಲ್ಲಿರ್ತಕ್ಕಂಥದ್ದೆಲ್ಲ ನನಗೆ ಹೇಳ್ತಾ ಇರೋದು. ಒಂದು ಆಡಿಟ್ ಮಾಡಿದ್ರೆ ಇದನ್ನು ಆಡಿಟ್ ರಿಪೋರ್ಟ್ ಬಂತು, ಸದನದಲ್ಲಿ ಪ್ರಸ್ತಾಪ ಆಯಿತು ಒಂದು ವಿಚಾರ. ಅಷ್ಟೇ ಯಾಕೆ, ಬಸನಗೌಡ ಪಾಟೀಲ್ ಯತ್ನಾಳರು ಕೂಡ ಖುದ್ದು BJPಯ ನಾಯಕರವರು, ಅವರು ಕೂಡ ಕೋವಿಡ್ ಕಾಲದಲ್ಲಿ ಎಂಥ ಭ್ರಷ್ಟಾಚಾರ ಆಯಿತು ಅಂತ ಅವರು ಬಹಿರಂಗವಾಗಿ ಹೇಳಿದ್ರು. ಒಂದು ಮಾಸ್ಕ್ಗೆ ಎಷ್ಟೆಷ್ಟು ಇವರು ಚಾರ್ಜ್ ಮಾಡಿದ್ರು ಅಂತ. ಅವತ್ತಿಗೆ ಆಡಿಟ್ ರಿಪೋರ್ಟಲ್ಲಿ ಬಂದಂಥ ವಿಚಾರಗಳೇನು ಅಂತ ಹೇಳಿದ್ರೆ, ಆ ಆಡಿಟ್ ರಿಪೋರ್ಟ್ ಬಂದಾಗಲೇ ಇಡೀ ಕರ್ನಾಟಕನೇ ಬೆಚ್ಚಿ ಬಿದ್ದುಬಿಡ್ತು. ಈ ಥರ ಇಷ್ಟು ಸಾವಿರಾರು ಕೋಟಿಗಳು ಹಣ ಮಾಡಿದ್ರ, ಯಾರನ್ನೋ ICUಗೆ ಹಾಕೋದು, ಯಾರನ್ನೋ ಒಂದು ವಾರ್ಡ್ಗೆ ಹಾಕೋದು, ಅಲ್ಲೇನೋ ಟ್ರೀಟ್ಮೆಂಟ್ ಕೊಟ್ವಿ ಅಂತ ಹೇಳೋದು, ಒಬ್ರಿಗೆ 3 ಲಕ್ಷ ಬಿಲ್ಲು, 4 ಲಕ್ಷ ಬಿಲ್ಲು ಎಲ್ಲ ಆಗೋದು, ಅದು ಕಟ್ಟಿದ್ದೀವಿ ಅಂತ ಹೇಳೋರು, ಇನ್ಯಾರಿಗೂ ಆಸ್ಪತ್ರೆಗಳಲ್ಲಿ ಬೆಡ್ಡೇ ಸಿಗ್ತಾ ಇರಲಿಲ್ಲ, ಇನ್ಯಾರೋ ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು. ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಅವರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವವರು ಅಂತಲೇ ತೋರಿಸಿ ದಿನಕ್ಕೆ 2 ಫೋನು, ತಿಂಡಿ ತಿಂದ್ರಾ, ಮಾತ್ರೆ ತೊಗೊಂಡ್ರಾ, ಹುಷಾರಾಗಿದ್ದೀರಾ, ಮುಗೀತು. ಅಷ್ಟು ಮುಗಿದ ತಕ್ಷಣ ಲೆಕ್ಕ ನೋಡಿದ್ರೆ ಅವರು ಆಸ್ಪತ್ರೆ ಅಡ್ಮಿಟ್ ಆದವರ ರೀತಿಯಲ್ಲಿಯೇ ಅವ್ರ ಹೆಸರು ಬಿಲ್ ಜನರೇಟ್ ಆಗಿತ್ತು ಅಂತ ಆರೋಪಗಳು ಕೇಳಿ ಬಂದಿತ್ತು. 3 ಲಕ್ಷ 4 ಲಕ್ಷ ಬಿಲ್ಗಳು. ಇದರಲ್ಲಿ ಪ್ರೈವೇಟ್ ಅವ್ರಿಗೆ ಎಷ್ಟೋ, ಇವ್ರಿಗೆ ಎಷ್ಟೋ ಗೊತ್ತಿಲ್ಲ. ನೋಡಿ, 2019ರಿಂದ 2021ರವರೆಗೆ ಇಡೀ ಜಗತ್ತನ್ನೇ ಕಾಡಿತ್ತು ಕೊರೋನಾ. BJP ಅಧಿಕಾರಾವಧಿಯಲ್ಲಿ ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಆಗಿದೆ ಅಂಥೇಳಿ ಅವತ್ತಿನ ಆಡಿಟ್ ರಿಪೋರ್ಟ್ ಅದನ್ನು ಒಟ್ಟು ಮಾಡಿ ತೋರಿಸ್ತಾ ಇತ್ತು. ಯಾವ್ಯಾವುದ್ರಲ್ಲಿ ಹಗರಣ ಮಾಡಿದ್ರಪ್ಪ ಹಾಗಾದರೆ ಆರೋಪ ಇರೋದು? PPE ಕಿಟ್ಟು, ಮಾಸ್ಕ್, ವೆಂಟಿಲೇಟರ್, ಬೆಡ್ಗಳ ಬಾಡಿಗೆ. ನೋಡಿ, ಇದು ಎಷ್ಟು ತಮಾಷೆ ಅಂತ ಹೇಳಿದ್ರೆ, ಒಂದು ಬೆಡ್ಡನ್ನು ಕೊಂಡುಕೊಂಡೇ ಬಿಡಬಹುದಾಗಿತ್ತು. ಒಂದು ಬೆಡ್ಡನ್ನು ಕೊಂಡುಕೊಳ್ಳೋಕ್ಕೆ ಇವರು ಸಿಗ್ತಾ ಇತ್ತು. ಇವರು ಕೊಂಡುಕೊಳ್ಳಿಲ್ಲ, ಅದನ್ನು ಬೆಡ್ಗಳನ್ನು ಬಾಡಿಗೆಗೆ ಪಡ್ಕೊಳ್ತೀವಿ ಅಂದರು. ಎಂಥ ತಮಾಷೆ ನೋಡಿ ಇದು. ಕೊಂಡುಕೊಂಡಿದ್ದಕ್ಕಿಂತ 4 ಪಟ್ಟು ಬೆಡ್ ಬಾಡಿಗೆ ಹೋಗಿದೆ. ಅಂದರೆ ಇವರು ಕೊಂಡ್ಕೊಂಡ್ಬಿಟ್ರೆ ಏನೂ ಸಿಗಲ್ವಲ್ಲ ಅದರಲ್ಲಿ.
ಅದೇ ನಾವು ಬೆಡ್ಗಳು ಬಾಡಿಗೆ ತೊಗೋತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಇಷ್ಟು, ಒಂದು ತಿಂಗಳಿಗಿಷ್ಟು ಅಂತ ಇವರು ಬಾಡಿಗೆ ಲೆಕ್ಕದಲ್ಲಿ ತೊಗೊಂಡು ಕೂಡ ಈ ಬೆಡ್ಗಳನ್ನು ಕೂಡ ಹಾಸಿಗೆ ತಿಂದು ಹಾಕಿದ್ರೆ ಇವರು ಅಂತ. ಒಂದು ಬೆಡ್ ಬೆಲೆ ಸುಮಾರು ನಾನೊಂದು ಅಂದಾಜು ಹೇಳ್ತಾ ಇದ್ದೀನಿ, ಅಪ್ರಾಕ್ಸಿಮೇಟ್ಲಿ ಒಂದು 1500 ರೂಪಾಯಿ, ಒಂದು 2000 ರೂಪಾಯಿ, 2500, 3000 ಅಂತ ಇಟ್ಕೊಳ್ಳಿ. 1000, 1200 ಅಂತಲೂ ಇಟ್ಕೊಳ್ಳಿ ಚಿಕ್ಕ ಚಿಕ್ಕ ಬೆಡ್ಗಳು. ಇದೇ ಬೆಡ್ಗೆ ಬಾಡಿಗೆ ಲೆಕ್ಕದಲ್ಲಿ ತಂದು ಯಾರಾದರೂ 6000 ರೂಪಾಯಿ ನಾನು ಬಾಡಿಗೆ ಕೊಟ್ಟೆ ಅಂತ ಹೇಳಿದ್ರೆ ಏನಂತ ಕರಿತೀರದನ್ನು ನೀವು? 1200 ರೂಪಾಯೋ 2000 ಬೆಲೆ ಬಾಳುವಂಥ ಒಂದು ಬೆಡ್ಡನ್ನು ನಾನು ಖರೀದಿ ಮಾಡದೆ ಆ ಬೆಡ್ಡನ್ನು ನಾನು ರೆಂಟಿಗೆ ತರ್ತಾ ಇದ್ದೀನಿ ತಂದು 6000, 5500 ಬಾಡಿಗೆ ಕಟ್ಟಿದ್ರೆ ನೀವೇನು ಹೇಳ್ತೀರ ಅದಕ್ಕೆ? ಅದೇ ಹಗರಣ ಆಗಿರೋದಿಲ್ಲಿ. ವೈದ್ಯಕೀಯ ಉಪಕರಣ ಮತ್ತು ಸಾಮಗ್ರಿಗಳ ಖರೀದಿ ವಿಚಾರದಲ್ಲಿಯೂ ಕೂಡ ಇವರು ಸ್ಕ್ಯಾಮ್ ಮಾಡಿದ್ದಾರೆ. ಆಮ್ಲಜನಕನ ನಿರ್ವಹಣೆ ಮಾಡೋದು, ಮ್ಯಾನೇಜ್ ಮಾಡ್ತೀವಿ ನಾವು ಅಂತ ಕೂಡ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ. ಆಮ್ಲಜನಕದ ಅಭಾವ ತಲೆದೋರಿತ್ತ ಹೊತ್ತಿಗೆ ಉತ್ಪಾದನೆ ಯಥೇಚ್ಛವಾಗಿ ಆಗ್ತಾ ಇದ್ರು ಕೂಡ ಇದು ಇವ್ರದ್ದೇ ಕೇಂದ್ರದಲ್ಲಿ ಸರ್ಕಾರ ತರವ್ರು ಮಾಡಿದ್ದೀನೇನು ಹೇಳಿ ನಮಗೆ ಕೊಟ್ಬಿಡಿ ಫಸ್ಟು ಅಂದರು. ಆಮೇಲೆ ಯಡಿಯೂರಪ್ಪನವರು ಕೂಡ ಫೈಟ್ ಮಾಡಿದ್ರು ಆಮ್ಲಜನಕ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ನಾವು ಕೊಡೋಕ್ಕೆ ಬರಲ್ಲ, ಮೊದಲು ನಮ್ಮ ರಾಜ್ಯ ಇಂಪಾರ್ಟೆಂಟ್ ಅಂತ ಅವ್ರು ಹೇಳಿದರು. ಈ ಆಮ್ಲಜನಕ ನಿರ್ವಹಣೆ ನೆಪದಲ್ಲಿಯೇ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಆಯಿತು ಅಂತ. ನೋಡಿ, ಒಂದು ವೆಂಟಿಲೇಟರ್ಗೆ ಅವತ್ತಿನ ಮಾರುಕಟ್ಟೆ ಬೆಲೆನೇ 4 ಲಕ್ಷ ರೂಪಾಯಿ. ಒಂದೇ ಒಂದು ವೆಂಟಿಲೇಟರ್ಗೆ 4 ಲಕ್ಷ ರೂಪಾಯಿ ಇತ್ತಪ್ಪ ಅವತ್ತಿಗೆ ಮಾರ್ಕೆಟ್ ರೇಟು. ಪ್ರತಿ ವೆಂಟಿಲೇಟರ್ಗೆ ಅದಕ್ಕಿಂತ 3 ಪಟ್ಟು ಜಾಸ್ತಿ ಬೆಲೆ ಕೊಟ್ಟು ಇವರು ಕೊಂಡ್ಕೊಂಡು ಬಂದಿದ್ದರು ಬಿ ಜೆ ಪಿ ಸರ್ಕಾರದವರು. ಯಾಕೆ? 4 ಲಕ್ಷ ಇದ್ದರೆ ನೀವು 3 ಪಟ್ಟು ಜಾಸ್ತಿ ಬೆಲೆ ಕೊಟ್ಟು ತಂದುಬಿಟ್ರೆ ನೀವು 12 ಲಕ್ಷ ಕೊಡ್ತೀರಾ ನೀವು? ಹಾಗಾದರೆ ಒಂದು ವೆಂಟಿಲೇಟರ್ಗೆ ಕೊಟ್ಟಿದ್ದಾರೆ. ಆಡಿಟ್ ರಿಪೋರ್ಟ್ ಇದು ಮೈಕಲ್ ಡಿ ಕುನ್ಹಾ ಅವರ ವರದಿಯಲ್ಲಿಯೂ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಇದು ಆಗಬೇಕಿದು, ಆಗಬಹುದು. ನಾವು ವೆಯ್ಟ್ ಮಾಡೋಣ ಒಂದು ವಿಚಾರಕ್ಕೆ. ನೀವು 4 ಲಕ್ಷ ಇರೋ ವೆಂಟಿಲೇಟರ್ಗೆ 12 ಲಕ್ಷ ಕೊಡ್ತಾ ಇರೋದು ಯಾಕೆ? ಯಾರಿಗೆ ಲಾಭ? ಕಿಕ್ ಬ್ಯಾಕ್ ಇತ್ತಾ ನಿಮಗಿದರಲ್ಲಿ? ಅಷ್ಟು ದುಬಾರಿ ಕೊಡ್ತಾರೋವಂಥದ್ದು ಏನಿತ್ತು? ಈ ಪ್ರಶ್ನೆ ಸಹಜವಾಗಿ ರೈಸ್ ಆಯಿತು. ಯತ್ನಾಳ್ರೆ ಮಾತಾಡಿದ್ದಾರೆ ಇದ್ರ ಬಗ್ಗೆ, ಬೇರೆಯವ್ರು ಮಾತಾಡೋದು ಬಿಟ್ಬಿಡಿ. 40 ಕೋಟಿಗೆ ಸಿಗ್ತಾ ಇದ್ದಂತಹ 1000 ವೆಂಟಿಲೇಟರ್ಗಳಿಗೆ ಇವ್ರು ಖರ್ಚು ಮಾಡಿರೋದು 120 ಕೋಟಿ. ಯಾರು ದುಡ್ಡಪ್ಪ ಇದು? 120 ಕೋಟಿ ರೂಪಾಯಿಗಳ ದುಡ್ಡು ಯಾರ್ದು? ಒಟ್ಟು 48.65 ಕೋಟಿ ರೂಪಾಯಿ ಮೌಲ್ಯದ 4.89 ಲಕ್ಷ PPE ಕಿಟ್ಗಳು 150 ಕೋಟಿಗೆ ಖರೀದಿ ಮಾಡಿದ್ದಾರೆ ಇವರು. 4.89 ಲಕ್ಷ PPE ಕಿಟ್ಗಳನ್ನು 150 ಕೋಟಿಗೆ ಖರೀದಿ ಮಾಡಿದ್ದಾರೆ. ಇದರದ್ದು ರೂಪಾಯಿ ಎಷ್ಟಿತ್ತೇಳಿ? 48.5 ಲಕ್ಷ ಕೊಟ್ಟಿದ್ರೆ 48.5 ಕೋಟಿ ಕೊಟ್ಟಿದ್ರೆ ಸಿಗ್ತಾ ಇತ್ತು ಇದು. 48.5 ಕೋಟಿ ಜಾಗದಲ್ಲಿ 150 ಕೋಟಿ ಕೊಟ್ಟು ಖರೀದಿ ಮಾಡಿದ್ರು ಇವರು ಅಂತ. ಏನರ್ಥ ಅದಕ್ಕೆ? ಅದರ ವ್ಯಾಲ್ಯೂಗಿಂತ ಡಬಲ್ಲು 3 ಪಟ್ಟು 4 ಪಟ್ಟು ಕೊಟ್ಕೊಂಡ್ಕೊಂಡಿದ್ದಾರಲ್ಲ, ವೈ ಅಂತ ಪ್ರಶ್ನೆ. PPE ಕಿಟ್ ಖರೀದಿ ಒಂದರಲ್ಲೇ 101.35 ಕೋಟಿ ರೂಪಾಯಿಗಳ ಅಕ್ರಮ ಆಗಿದೆ ಅಂತ ಆರೋಪ ಇದೆ. ಇಲ್ಲಿ 45 ರೂಪಾಯಿ ಮೌಲ್ಯದ ಒಂದು ಮಾಸ್ಕ್ ರೀ, ಎಷ್ಟು ಕೊಟ್ಟಿರ್ಬೋದು ಹೇಳಿ ನೋಡೋಣ ನೀವು? 45 ರೂಪಾಯಿನ ಒಂದು ಮಾಸ್ಕ್ಗೆ 485 ರೂಪಾಯಿ ಪಾವತಿ ಮಾಡಿದ್ದಾರೆ. ಹೆಚ್ಚು ಕಡಿಮೆ 11 ಪಟ್ಟು ಆಗಿಬಿಡ್ತದೆ. 11 ಪಟ್ಟು ಹೆಚ್ಚು ಕಡಿಮೆ 11 ಪಟ್ಟು ಇವರು ಕೊಟ್ಟುಬಿಟ್ಟು ಮಾಸ್ಕ್ ಖರೀದಿ ಮಾಡುವಂಥದ್ದು ಏನಿತ್ತು? ಆರೋಗ್ಯ ಇಲಾಖೆ ಪಾವತಿ ಮಾಡಿರೋದು ಅವತ್ತಿಗೆ 10 ಲಕ್ಷ ಮಾಸ್ಕ್ಗಳ ಖರೀದಿಗೆ ಇವರು 40 ಕೋಟಿ ರೂಪಾಯಿಗಳನ್ನು ಪಾವತಿ ಮಾಡಿದ್ದೀವಿ ಅಂತ ಮಾಸ್ಕ್ಗೆ 40 ಕೋಟಿ ಕೊಟ್ಟುಬಿಟ್ರಂತ ಇವರು. ಈ ಥರ ಲೆಕ್ಕ ತೋರಿಸಿತ್ತು ಅವತ್ತಿನ BJP ಸರ್ಕಾರ. 200 ರೂಪಾಯಿಯ ಸರ್ಜಿಕಲ್ ಕೈಗವಸು, ಸರ್ಜಿಕಲ್ ಗ್ಲೌಸ್ಗಳು ಬರ್ತಾವಲ್ವಾ, 200 ರೂಪಾಯಿ ಬಾಳುತ್ತೆ ಅದು. ಇವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 400 ರೂಪಾಯಿ. ಏನು ಎಷ್ಟು ಬರುತ್ತೋ ಅಷ್ಟು ಬರೆಯೋದು ಅದಕ್ಕೆ. 200 ರೂಪಾಯಿ ಇದ್ದರೆ 400, 45 ಇದ್ದರೆ 485, 4000 ಇದ್ದರೆ 1200, 4 ಲಕ್ಷ ಇದ್ದರೆ 12 ಲಕ್ಷ. ಲೆಕ್ಕ ಇಲ್ಲ, ಬುಕ್ಕಿಲ್ಲ ಅದಕ್ಕೆ. ಹೇಳೋರು ಕೇಳೋರು ಯಾರೂ ಇರಲಿಲ್ವಲ್ರಿ. ಎಲ್ಲ ಕಡೆ ಎಲ್ಲಿ ಯಾರನ್ನ ಬಾಯ್ಬಿಟ್ರೆ ಕೋವಿಡ್, ಆಚೆ ಬಂದರೆ ಕೋವಿಡ್, ಮಾತಾಡಿದ್ರೆ ಕೋವಿಡ್, ಅಲ್ಲಿ ಓಡಾಡಬೇಡ ಇಲ್ಲಿ ಓಡಾಡಬೇಡ, ಮನೆ ಒಳಗಡೆ ಇರು, ಲಾಕ್ಡೌನು, ಜನತಾ ಕರ್ಫ್ಯೂ, ಏನು ಬೇಕಾ ಹೇಳ್ಬೋದು ಇವರು. ಅವತ್ತಿಗೆ ಅವ್ರ ಕಾಲ, ಅವ್ರದ್ದೇ ಕಾಲ ಅಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ. ಆಸ್ಪತ್ರೆಯಲ್ಲಿ ಅಲ್ಲಿ ಯಾರು ಒಳಗೆ ಹೋಗಿಲ್ಲ, ನೋಡೋ ಹಾಗಿಲ್ಲ. ICU ಹೇಗಿದ್ದಾರೆ ಗೊತ್ತಿಲ್ಲ, ಜನರಲ್ ವಾರ್ಡಲ್ಲಿ ಹೇಗಿದ್ದಾರೆ ಗೊತ್ತಿಲ್ಲ. ಸತ್ತೋದ್ರೆ ತೊಗೊಂಡೋಗಿ ಬಾಡಿ ಫಿನಿಶ್. ಟ್ರೀಟ್ಮೆಂಟ್ ಕೊಟ್ಟಿದ್ದೆ, ಜನ ಸತ್ತಿದ್ದೆ, ಏನೇನೋ ಕಥೆಗಳ ಕಾಲದಲ್ಲಿ ಬಿಡಿ. 10 ಲಕ್ಷ ರೂಪಾಯಿಗಳ ಕೈ ಗ್ಲೌಸ್ಗೆ 40 ಕೋಟಿ ಖರ್ಚು ಮಾಡಿದ್ದಾರೆ. 10 ಲಕ್ಷ ಕೈ ಗ್ಲೌಸ್ಗಳಿಗೆ 40 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಇವರು. 40 ಕೋಟಿ ರೂಪಾಯಿ ಬೆಲೆ ಬಾಳುವಂಥ 20 ಲಕ್ಷ ಪರೀಕ್ಷಾ ಗ್ಲೌಸ್ಗಳಿಗೆ 65 ಕೋಟಿ ಖರ್ಚು ಮಾಡ್ತಾರೆ ಇವರು. 40 ಲಕ್ಷ. ಎಲ್ಲ ಕಡೆ ನೀವು ಅಂದಾಜಿಗೆ ಲೆಕ್ಕ ಹಾಕೊಂಡ್ಬಿಟ್ರು ಕೂಡ ಸಾವಿರಾರು ಕೋಟಿಗಳ ಅಕ್ರಮ ಆಗಿದೆ ಇಲ್ಲಿ ಅಂತ ಹೇಳಿ ಒಂದು ಅಂದಾಜು ಮಾಡಬಹುದಾಗುತ್ತೆ. ಆಕ್ಸಿಜನ್ ಸಿಲಿಂಡರ್ ಪೂರೈಕೆಯಲ್ಲಿಯೂ ಕೂಡ ಈ ಸರ್ಕಾರ ಅಕ್ರಮ ಎಸಗಿತ್ತು. 43 ಕೋಟಿ ರೂಪಾಯಿ ಮೌಲ್ಯದ 5,000 ಆಮ್ಲಜನಕದ ಸಿಲಿಂಡರ್ ಖರೀದಿಗೆ 80 ಕೋಟಿ ಖರ್ಚು ಮಾಡಿದ್ರು ಇವರು. 43 ಕೋಟಿ ಸಿಲಿಂಡರ್ ವ್ಯಾಲ್ಯೂ, 80 ಕೋಟಿ ಕೊಟ್ಟರು ಇವರು. 6.5 ಲಕ್ಷ ಮಂದಿಗೆ ಕೋವಿಡ್ ಪರೀಕ್ಷೆಯನ್ನು ಮಾಡಿಬಿಟ್ಟು 530 ಕೋಟಿ ರೂಪಾಯಿ ಲೆಕ್ಕ ಕೊಟ್ಟರು ನೋಡಿ ಇವರು. ಪರೀಕ್ಷೆ ಮಾಡಿದ್ದು ಒಂದು ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆ ಅಂತ ಅಂದ್ಕೊಳ್ಳೋಣ ನಾವು. ಆಯ್ತಪ್ಪ 6 ಕೋಟಿ ಅಂತಲೇ ಅಂದ್ಕೊಂಬಿಡಿ. 6 ಕೋಟಿಯಲ್ಲಿ 1% ಜನಕ್ಕೆ ಇವರು ಕೋವಿಡ್ ಪರೀಕ್ಷೆ ಮಾಡಿದ್ರು. 1%,
6 ಕೋಟಿಯಲ್ಲಿ 1%, 6 ಲಕ್ಷ ಅಥವಾ 6.5 ಲಕ್ಷ ಅಂತ ಅಂದ್ಕೊಳ್ಳೋಣ. ಆ 1% ಜನಕ್ಕೆ ನಮ್ಮ ಕರ್ನಾಟಕದಲ್ಲಿ ಪರೀಕ್ಷೆ ಮಾಡಿಬಿಟ್ಟಿವರು 6.5 ಲಕ್ಷ ಮಂದಿಗೆ ಪರೀಕ್ಷೆ ಮಾಡಿ ಕೊಟ್ಟಿದ್ದ ಲೆಕ್ಕ ಎಷ್ಟು ಗೊತ್ತಾ? 530 ಕೋಟಿ. ಇನ್ನೇನಾದರೂ 6 ಕೋಟಿ ಜನಕ್ಕೂ ಪರೀಕ್ಷೆ ಮಾಡಿಬಿಟ್ಟಿದ್ದರು ಇವರು, ಎಷ್ಟು ಸಾವಿರ ಕೋಟಿ ಬರಿತಾ ಇದ್ರು ಹೇಳಿ. ಕೇಂದ್ರದ ಬಜೆಟ್ ತಂದುಬಿಡ್ಬೇಕಾಗಿತ್ತೇನೋ ರಾಜ್ಯಕ್ಕೆ, ಸ್ಟೇಟ್ ಬಜೆಟ್ ಸಾಲ್ತಾ ಇರಲಿಲ್ಲ. ಕೋವಿಡ್ ಪರೀಕ್ಷಾ ಕಿಟ್ ಮಾರುಕಟ್ಟೆ ದರ 4,000 ರೂಪಾಯಿ ಇತ್ತು. ಒಂದು ಕೋವಿಡ್ ಪರೀಕ್ಷೆ ಮಾಡಿ ಅದನ್ನು ಒಂದು ಕಿಟ್ಟನ್ನು ಮುಗಿಸ್ಬೇಕು ಅಂತ ಹೇಳಿದ್ರೆ 4,000 ರೂಪಾಯಿ ಇತ್ತು. 248 ಕೋಟಿ ರೂಪಾಯಿಗಳು ಮಾತ್ರ ಖರ್ಚಾಗಿದೆ ಅಂತ ಸರ್ಕಾರ ಹೇಳಿತ್ತು. ಸೋಂಕಿತರನ್ನು ಆರೈಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ 100 ಕೋಟಿ ರೂಪಾಯಿ ಖರ್ಚು ಮಾಡಿ 525 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ BJP ಹೇಳಿತ್ತು. ಸೋಂಕಿತರ ಆರೈಕೆ ಅಲ್ಲಿ ಮಾಡಿಬಿಟ್ಟಿದ್ದೀವಿ, ಇಲ್ಲಿ ಮಾಡಿಬಿಟ್ಟಿದ್ದೀವಿ, ಅಷ್ಟು ಬೆಡ್ಡು ಇಷ್ಟು ಬೆಡ್ಡು, ಎಷ್ಟು ಜನ ಬಂದರೋ ಬರಲಿಲ್ಲೋ ಗೊತ್ತಿಲ್ಲ ನಮಗೆ. ಎಲ್ಲ ಬೆಡ್ಗೂ ಬಾಡಿಗೆನೇ, ಎಲ್ಲದಕ್ಕೂ ಬಾಡಿಗೆ. ಕೊಂಡುಕೊಳ್ಳಲ್ಲ ಇವರು ಕೊಂಡುಕೊಂಡಿದ್ರೆ ಎಷ್ಟು ಬೆಲೆ ಆಗ್ತಿತ್ತೋ ಬಾಡಿಗೆ ಅದಕ್ಕಿಂತ 5 ಪಟ್ಟು 6 ಪಟ್ಟು ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಇವರು. ಆದರೆ ಕೊಂಡುಕೊಳ್ಳಿಲ್ಲ, ಬಾಡಿಗೆ ತೋರಿಸಿದ್ರು ಇವ್ರ ಲೆಕ್ಕನ. ಹಾಸಿಗೆ ಬಾಡಿಗೆ ಅಂತೆ. ಕೇಳಿದ್ರೆ ಎಲ್ಲಾದರೂ ಇದನ್ನು? ಆಮೇಲೆ ಅವೆಲ್ಲ ಏನಾಯ್ತು ಹೇಳಿ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಅವೆಲ್ಲ ಏನಾದವು ಹಾಸಿಗೆಗಳು, ಬೆಡ್ಡು ಅವೆಲ್ಲ ಏನಾದವು? 100 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಸೋಂಕಿತರ ಆರೈಕೆಗೆ 525 ಕೋಟಿ ರೂಪಾಯಿ ಅಂತ ಹೇಳಿದ್ರು BJP ಸರ್ಕಾರ ಅವತ್ತು ಹೇಳಿದ್ದು. ಇತರೆ ವೈದ್ಯಕೀಯ ವೆಚ್ಚಕ್ಕೆ 600 ಕೋಟಿ ರೂಪಾಯಿನ ವ್ಯಯಿಸಿ 1,737 ಕೋಟಿ ರೂಪಾಯಿ ಅಂತ ಖರ್ಚಾಗಿದೆ ಅಂತ ಹೇಳ್ತು ಸರ್ಕಾರ. ಕೋವಿಡ್ ಸಮಯದಲ್ಲಿ 1,163.65 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ ಅಂತ BJP ಸರ್ಕಾರ ಹೇಳಿತ್ತು. ಆದರೆ ತೋರಿಸಿರೋದು 3,392 ಕೋಟಿ ರೂಪಾಯಿಗಳ ಲೆಕ್ಕ. ಅಷ್ಟು ಖರ್ಚು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಲೆಕ್ಕದ ಬುಕ್ ಕೊಡಿ ಅಂತ ಕೇಳಿದ್ರೆ 3,392 ಕೋಟಿ ರೂಪಾಯಿಗಳ ಲೆಕ್ಕ ಕೊಟ್ಟರು ಇವರು. ಇದರಲ್ಲಿ ಸರ್ಕಾರದ ಮೇಲೆ ಬಂದಿದ್ದು 2,200 ಕೋಟಿ ರೂಪಾಯಿಗಳ ಲೂಟಿಯ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ಅಬ್ಸರ್ವೇಷನ್ ಏನೇನು? ಇಂಥ ಆರೋಪ ಬಂದಿತ್ತಲ್ಲ, ಆಡಿಟ್ ರಿಪೋರ್ಟಲ್ಲಿತ್ತು. ಕ್ಯೂನಿಕ್ಸ್ದು ಇದೆ. ಕ್ಯೂನಿಕ್ಸ್ ಇನ್ನೂ ದೊಡ್ಡ ಸ್ಕ್ಯಾಂಡಲ್ಲು. ನೀವು ಕ್ಯೂನಿಕ್ಸ್ ಹೋಗ್ಬಿಟ್ರೆ ಸಾವಿರಾರು ಕೋಟಿಗಳ ಸ್ಕ್ಯಾಂಡಲ್ ಅದು. ಅದರ ಸಣ್ಣ ಸ್ಯಾಂಪಲ್ ತೊಗೊಂಡ್ರೆ ಅದರಲ್ಲೇ 100 ಕೋಟಿ ಸ್ಕ್ಯಾಮ್ ಸಿಕ್ಬಿಟ್ಟಿತ್ತು. 1000 ವಿಚಾರಗಳಲ್ಲಿ ಒಂದು 15 ವಿಚಾರ ತೆಗೆದಿದ್ದಕ್ಕೇ 100 ಕೋಟಿ ಅಕ್ರಮ ಸಿಕ್ಬಿಟ್ಟಿತ್ತು. ಅದರಲ್ಲಿ ಇನ್ನೂ ಬೇಕಾದಷ್ಟು ವಿಷಯ ಅದರಲ್ಲೂ ಇತ್ತು. ಕೋವಿಡ್ ವಿಚಾರ ಆಡಿಟ್ ರಿಪೋರ್ಟಲ್ಲಿ ಈ ಥರ ಬಂದಿತ್ತು. ಇದರ ಬಗ್ಗೆ ಮೈಕಲ್ ಡಿ ಕುನ್ಹಾ ಅವರ ಮಧ್ಯಂತರ ವರದಿಯಲ್ಲಿ ಉಲ್ಲೇಖಗಳೇನಿದೆ, ಅವರ ಅಬ್ಸರ್ವೇಷನ್ಸ್ ಏನೇನಿದೆ, ಅವ್ರು ಯಾವುದನ್ನು ಸ್ಕ್ಯಾಮ್ ಅಂತ ಕರೆದಿದ್ದಾರೆ, ಅದಕ್ಕೆ ನಾವೆಲ್ಲರೂ ಕೂಡ ವೆಯ್ಟ್ ಮಾಡೋಣ. ಕೋವಿಡ್ ವಿಷಯದಲ್ಲಿ ಕುನಾಲ್ ಅವರು, ಜಸ್ಟಿಸ್ ಕುನಾಲ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಒಂದು 5-6 ವಾಲ್ಯೂಮ್ಸ್ ಕೊಟ್ಟಿದ್ದಾರೆ. ಅವುಗಳ ಬಗ್ಗೆ ವಿವರವಾಗಿ ಅನಲೈಸ್ ಮಾಡೋದಕ್ಕೆ, ಅಧ್ಯಯನ ಮಾಡೋದಕ್ಕೆ, ಮುಂದಿನ ಹೆಜ್ಜೆಗಳನ್ನು ಇಡೋದಕ್ಕೆ, ಗಮನಿಸೋದಕ್ಕೆ ಹಿರಿಯ ಅಧಿಕಾರಿಗಳಿಗೆ ಅವುಗಳನ್ನು ವಹಿಸಿಕೊಟ್ಟಿದ್ದಾರೆ. ಚರ್ಚೆ ಸಂದರ್ಭದಲ್ಲಿ 100 ಕೋಟಿ ಅವ್ಯವಹಾರ ಆಗಿದ್ದರ ಬಗ್ಗೆ ಜಸ್ಟಿಸ್ ಅವರು ತಮ್ಮ ವರದಿ